ಆಕೆ ಕೊಳ್ಳಾಗಿರೋ ಅರ್ಶನ ದಾರ ಸಿಕ್ಕಿದ್ದು ಇಲ್ಲೇ ಅಲ್ಲೇನ್ ಪುಷ್ಪ? ಮದುವೆ ಗೊತ್ತಾದ ತಕ್ಷಣ ನಾನೇ ಸೌದತ್ತಿಗೆ ಬಂದು ಅಮ್ಮನ ಮುಂದೆ ತಾಳಿ ಇಡಿಸಿ ಪೂಜೆ ಮಾಡಿಸಿ ಅದೇ ತಾಳಿನ ಮಗಳು ಕುತ್ತಿಗೆಗೆ ಕಟ್ಟಿಸ್ತೀನಿ. ಹೌದು ಹೌದವ್ವ, ನೀನ್ ತಂದ್ಕೊಟ್ಟಿದ್ದು. ನಾನಲ್ಲ. ಆದ್ರೆ ಜೋತ್ಸವ, ಈಗ ಅವಳ ಕೊರಳಲ್ಲಿ ಅರಿಶಿನ ದಾರ ಇಲ್ಲ. ಆಕೆ ಅದನ್ನ ಕಳ್ಕೊಳಕ ತಯಾರಿಲ್ಲ. ಅದನ್ನ ಬಿಡ್ದಂಗ ಬೆನ್ನು ಬಿದ್ದಾಳ. ಆಕೆಗ್ ಬೇಕಾದನ್ನ ಹುಡುಗಿಗೆ ಹತ್ಯಾಳ. ಅರಿಶಿನಕ್ಕೆ ಆಪತ್ತು ಬರೋದನ್ನ ಯಾವತ್ತೂ ಒಪ್ಪೋದಿಲ್ಲ ನಿನ್ನ ಮಗಳು. ತನ್ನನ್ನ ತಾನು ಕಷ್ಟದಾಗ ಒಡ್ಡಿ ಆದ್ರೂ ಅರ್ಶಿನ ದಾರನ ಕಾಪಾಡ್ಕೋತಾಳ. ಆಕೆಗೂ ಅದು ಗೊತ್ತದ. ಆದ್ರ ಒಮ್ಮೊಮ್ಮೆ ಅದನ್ನ ಅವಳಿಗೆ ಜ್ಞಾಪಿಸ್ಬೇಕಾಗ್ತದ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ನ ಹಾಲ್ ಕುದೋ ಉಧೋ ಉಧೋ. ಪುಷ್ಪ, ಏನಾಯ್ತೆ? ಮಗಳು ಅರಿಶಿನ ದಾರ. ಏನಾಯ್ತೆ? ಸೊಪ್ಪು ಕನ್ಸಲ್ಲಿ ಜೋಗ್ತಾವ ಬಂದಿದ್ಲು. ಏನೇನೋ ಹೇಳಿದ್ಲು ಅರಿಶಿನದ ಬಗ್ಗೆ. ಕೊನೆಗೆ ಏನೋ ಅರ್ಥ ಆಗ್ಲಿಲ್ಲ ನನ್ಗೆ. ಮಲಗುವಾಗ ಎಲ್ಲಾನು ತಲೆಯಲ್ಲಿ ಹಾಕೊಂಡು ಮಲಗಿರ್ತೀಯ, ಬಿಡು ಸುಮ್ನೆ. ಜೋಗ್ತವ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ನಿನ್ ಕನ್ಸಲ್ಲಿ ಹೇಳಿದ್ರೆ ಅರ್ಥ ಆಗತ್ತಾ? ಸೊಪ್ಪು ಅಗ್ರವಾಗಿ ಮಾತಾಡ್ಬೇಡ ನೀನು. ಎಂದಿಗೆ ಮಾತಾಡ್ದೆ? ಅಕ್ಕಪಕ್ಕದಲ್ಲಿ ಎಲ್ಲ ಮಲಗಿರ್ತಾರೆ, ಕೂಗಾಗ್ಬೇಡ. ಅನ್ನೋಗೇನೋ ತೊಂದ್ರೆ ಇದೆ, ನಾನು ಅವಳಿಗೆ ಜ್ಞಾಪಿಸ್ಬೇಕು. ಏನು ಜ್ಞಾಪಿಸ್ಬೇಕಾ? ಏನದು? ತಾಯಿ ಕೊಟ್ಟಿದ್ದ ಅರ್ಶಿನದ ದಾರ. ಜೋಗ್ತವ ಅದನ್ನ ಕಳ್ಕೋಬೇಡ ಅಂತ ಇರ್ತಿದ್ಲು. ಅನ್ನೋಗೆ ಇದನ್ನ ನೆನಪು ಮಾಡ್ಬೇಕು. ಇಷ್ಟೊತ್ತಿನಲ್ಲಿ ಇದ್ರ ಬಗ್ಗೆ ಮಾತಾಡಕ್ಕೆ ಯಾರಾದ್ರೂ ಫೋನ್ ಮಾಡ್ತಾರಾ? ನೀ ಹೆದರೋದಲ್ಲೇ ಅವ್ರನ್ನ ಹೆದರ್ಸ್ಬೇಡ. ಇಲ್ಲ, ನಾನು ಫೋನ್ ಮಾಡ್ಲೇಬೇಕು. ಹಠ ಮಾಡ್ಬೇಡ. ಹಠ ಮಾಡ್ತಿರೋದು ನಾನಲ್ಲ, ಅನ್ನುವಂತೆ. ಯಾವ್ದ್ರದ್ದು ಹಿಂದೆ ಬಿದ್ದಿದ್ದಾಳ ಅವಳು. ನಾನು ಈಗ್ಲೇ ಫೋನ್ ಮಾಡ್ತೀನಿ. ಇಷ್ಟೊತ್ತಲ್ಲಿ ಮಲಗಿರ್ತಾಳೆ, ಫೋನ್ ಮಾಡಿ ತೊಂದರೆ ಕೊಡಬೇಡ. ತೊಂದರೆ ಕೊಡ್ಬಾರ್ದು ಅಂತ ಸುಮ್ನೆ ಇದ್ರೆ ಎದಳಷ್ಟ್ರಲ್ಲಿ ಏನ್ ಪರಿಸ್ಥಿತಿ ಇರುತ್ತೋ ಏನೋ. ಈಗನ್ಸಿದ್ದು ಈಗ್ಲೇ ಹೇಳ್ಬೇಕು. ನಾನು ಈಗ್ಲೇ ಫೋನ್ ಮಾಡ್ತೀನಿ. ಜಪ್ಪು ಮೊಲಕು. ಯಾರನು? ಮನೆಯಿಂದ ಕಾಲಾ? ಮೋಸ್ಟ್ಲಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಕಾಲ್ ಮಾಡ್ತಿರ್ಬೋದು. ಅವನು ಪಿಕ್ ಮಾಡು. ಮನೆಯಿಂದಾನೆ. ರಾಜ್ ನಂದಿನಿ ಮನೆಯಿಂದ ಅಲ್ಲ, ಅನು ಮನೆಯಿಂದ. ಅನು ಕಾಲ್. ಅರೆ, ಅಮ್ಮ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾಳೆ? ಬ್ಲೂಟೂತ್ ಕನೆಕ್ಟ್ ಆಗಿಲ್ವಾ ಅನು? ಇಲ್ಲ. ಇಟ್ಸ್ ಓಕೆ,
ಸ್ಪೀಕರ್ ಆನ್ ಮಾಡಿ ಮಾತಾಡು. ಅಲೋ ಅನೋ. ಅಮ್ಮ ಹೇಳು. ಸಾರಿ, ಮಲಗಿದೆ ಅನ್ಸುತ್ತೆ, ನಾನೇ ಎಬ್ಬರಿಸ್ಬಿಟ್ಟೆ. ಇಲ್ಲ ಇಲ್ಲ ಹೇಳಮ್ಮ, ಏನ್ ಇಷ್ಟೊತ್ತಲ್ಲಿ? ಅಲ್ಲೇನಾದ್ರೂ ತೊಂದ್ರೆನಾ? ಇಲ್ಲಾನು, ಇಲ್ಲೇನು ತೊಂದರೆ ಇಲ್ಲ. ನೀನ್ ಹೆಂಗೆ ಏನಾದ್ರು ಅನ್ಕೋತೀಯನೋ ಭಯ ಇತ್ತು. ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದೆ. ಏನಾದ್ರೂ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತ ಅಮ್ಮ? ಹ್ಞೂ ಅನು, ಅದು ಜೋಗ್ತವ ಕನ್ಸಲ್ ಬಂದಿದ್ಲು. ಕನ್ಸಲ್ ಬಂದು ಏನಂದ್ರಮ್ಮ? ಜೋಗ್ತವ ನಿನ್ನ ಮದ್ವೆಗೆ ಮುಂಚೆ ಅರ್ಶನದ ಕೊಂಬನ ಕೊಟ್ಟಿದ್ಲಲ್ಲ ನಿನ್ನ ಹತ್ರ, ಅದು ನಿನ್ನ ಹತ್ರನೇ ಇದೆ ಅಲ್ವಾ? ಹಾ ಅಮ್ಮ ಇದೆ. ಅಬ್ಬಾ, ಈಗ ಉಸಿರು ಬಂತ ಕಣೆ ನನಗೆ. ನೀನು ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ಯೋ ಅಂತ ಭಯ ಆಗಿತ್ತು. ಮೊದಲೇ ಅಷ್ಟು ದೊಡ್ಡ ಮನೆ, ಯಾವ ವಸ್ತು ಎಲ್ಲಿಟ್ಟಿರ್ತೀವಿ ಅಂತ ಗೊತ್ತೇ ಆಗಲ್ಲ. ನಾನು ಈಗಲೇ ಅರ್ಶನದ ಕೊಂಬನ ಕಟ್ಕೋ. ಈಗ್ಲಾ? ಯಾಕಮ್ಮ? ಜೋಗ್ತವ ಏನಂದ್ಲು? ಅವಳು ಹೇಳಿದ ಪೂರ್ತಿ ಅರ್ಥ ಆಗಲಿಲ್ಲ. ಆದರೆ ಮಗಳು ಅರ್ಶನದ ಕೊಂಬನ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ, ಅದನ್ನು ಬಿಡದೆ ಹಿಂದೆ ಬಿದ್ದಿದ್ದಾಳೆ, ಏನನ್ನೋ ಕಾಪಾಡ್ಕೋತಾಳೆ ಅಂತ ಏನೇನೋ ಹೇಳ್ತಿದ್ಲು ಕಣೆ. ನೀನು ಅದನ್ನು ಕಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಿದೆ ಕಣೆ. ಜೋಗ್ತವ ಹೇಳಕ್ ಬಂದಿದ್ದು ಕೂಡ ಅದೇನೆ. ಸರಿ ಅಮ್ಮ, ಆಯ್ತು, ನಾನು ಕಟ್ಕೋತೀನಿ. ಸರಿ ಏನು. ಹೌದು, ಇಷ್ಟೊತ್ತಾದ್ರೂ ಮಲಗಿಲ್ವಲ್ಲ, ಏನು ಮಾಡ್ತಿದ್ದೆ? ಏನಿಲ್ಲ ಅಮ್ಮ, ನಿದ್ದೆ ಬರ್ತಿರ್ಲಿಲ್ಲ. ಅನ್ಕೊಂಡೆ ಜೋಗ್ತವ ನನ್ನ ಕನ್ಸಲ್ಲಿ ಬಂದಿದ್ದಾಳೆ ಅಂದರೆ ಈ ಥರ ಏನಾರ ಒಂದು ಆಗಿರುತ್ತೆ ಅಂತ. ನೀನೇನು ತಲೆ ಕೆಡ್ಸ್ಕೋಬೇಡಮ್ಮ, ಮಲ್ಕೋ. ಸರಿ ಅಮ್ಮ, ನೀನು ಮಲ್ಕೋ, ಹುಷಾರು. ಸರಿಮ್ಮ. ಆಮೇಲೆ ಅನು, ಅಳಿಂದ್ರೆ ಹೇಗಿದ್ದಾರೆ? ಮಲಗಿದಾರಾ? ಹಾ ಅಮ್ಮ, ನೀನೀಗ ಮಲ್ಕೋ, ಬೆಳಗ್ಗೆ ಮಾತಾಡೋಣ. ಸರಿಮ್ಮ. ಅನು, ಅಪ್ಪ ಅಮ್ಮಂಗೆ ಇಲ್ಲಿ ಆಗ್ತಿರೋ ವಿಷಯ ಏನು ಗೊತ್ತಿಲ್ವಾ? ಇಲ್ಲ ಮೀರಾ, ನೀನೇ ಕೇಳಿಸ್ಕೊಂಡಲ್ಲ. ಜೋಗ್ತವ ಕನ್ಸಲ್ ಬಂದಿರೋದಕ್ಕೆ ಅಮ್ಮ ಇಷ್ಟೊಂದು ಗಾಬರಿ ಪಟ್ಕೊಂಡಿದ್ದಾಳೆ. ಇದೆಲ್ಲ ಹೇಳಿದ್ರೆ ದಟ್ಸ್ ರೈಟ್. ಬಟ್ ಅನು, ಹೌ ಇಸ್ ದಿಸ್ ಇವನ್ ಪಾಸಿಬಲ್? ನೀನೀಗ ಆರ್ಯ ಸರ್ನ ಹುಡುಕ್ತಿರೋದು, ಜೋಗ್ತವ ನಿಮ್ ತಾಯಿ ಕನ್ಸಲ್ ಬಂದಿರೋದು, ಹೌ? ಎಷ್ಟೋ ವಿಷಯಗಳು ಇನ್ನೂ ಮನುಷ್ಯರ ಬುದ್ಧಿವಂತಿಕೆ ಅಂದಾಜ್ ಸಿಕ್ಕಿಲ್ಲ ಮೀರಾ. ಅದರಲ್ಲಿ ಇದು ಒಂದು. ಇಷ್ಟೊತ್ತಿನಲ್ಲಿ ಫೋನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀ ಸುಮ್ಮನೆ ಅವ್ರನ್ನೂ ಗಾಬರಿ ಪಡಿಸ್ತೀಯಾ? ಇದ್ದ ಸುಬ್ಬು, ಅವಳು ನಿದ್ದೆ ಮಾಡ್ದೆ ಕೂತಿದ್ಲು. ಇದು ನಿನ್ಗೆ ಅರ್ಥ ಆಗಲ್ಲ ಬಿಡು. ಕೆಲವೊಂದೆಲ್ಲ ನಮ್ಮ ತಿಳುವಳಿಕೆಗೂ ಮೀರಿದ್ದು. ಜೋಗ್ತವ ಸುಮ್ಮನೆ ಕನ್ಸಲ್ ಬಂದು ಹೀಗೆಲ್ಲ ಹೇಳಲ್ಲ. ಬೇಕಾದ್ರೆ ನೋಡು, ನಾಳೆ ಬೆಳಗ್ಗೆ ನಮ್ಮ ಒಟಾರಕ್ಕೋ ಅಥವಾ ಅನು ಮನೆಗೋ ಹೋಗ್ತಾಳೆ. ಜೋಗ್ತವ ನನಗ್ ದಾರಿ ಹೇಳೋದಲ್ದೆ ಅಮ್ಮನಿಗೂ ಈ ಸೂಚನೆ ಕೊಟ್ಟಿದ್ದಾಳೆ. ಇದಕ್ಕರ್ಥ ಅಪಾಯನೂ ನಮ್ಮ ಹತ್ರನೇ ಇದೆ ಅಂತ. ಆದ್ರೆ ಅದನ್ನ ದಾಟೋ ಶಕ್ತಿನೂ ನಮ್ಗಿದೆ ಅಂತ ಮೀರಾ. ನಾವೀಗ್ಲೇ ಮನೆಗೆ ಹೋಗ್ಬೇಕು. ಬಾಯನು, ಐ ಮೀನ್, ಈಗ ನೀನ್ ನಿಜವಾಗ್ಲೂ ಆ ಅರ್ಶನ ದಾರನ ಕಟ್ಕೋತೀಯಾ? ಜೋಗ್ತವ ಹೇಳಿದ ಮಾತನ್ನ ಅಮ್ಮ ಹೇಳಿದಾಳೆ ಅಂತಂದ್ರೆ ಅದನ್ನ ನಾನು ತಪ್ಸೋದಕ್ಕಾಗಲ್ಲ ಮೀರಾ. ಇಂಥ ಸಿಚುಯೇಷನ್ಸ್ ಅಲ್ಲಿ ನಮ್ಗಿರೋ ಒಂದೇ ಆಧಾರ ಅಂತಂದ್ರೆ ದೊಡ್ಡವ್ರು ಹೇಳಿರೋ ಮಾತನ್ನ ಪಾಲಿಸೋದು.
ನನಗೆ ಜೋಗ್ತವನ್ ಒಂದೊಂದು ಮಾತು ನಾನು ತಲುಪಬೇಕಾಗಿರೋ ಗುರಿ ಕಡೆ ಇರೋ ಮೆಟ್ಲು ಮೀರಾ. ಇದನ್ನ ನಾನು ಕಡೆಗಣಿಸೋದಕ್ಕಾಗಲ್ಲ. ಒಂದೊಂದ್ಸಲ ನಾವಿರೋ ಜಾಗದಲ್ಲೇ ನಾವು ಹುಡುಕ್ತಿರೋ ನಿಧಿ ಇರತ್ತೆ, ಆದ್ರೆ ಅದ್ರ ಅರಿವಾಗೋದಕ್ಕೆ ನಾವಿಡೀ ಊರನ್ನೆಲ್ಲ ಅಲ್ದಿರ್ತೀವಿ. ಆಲ್ಕೆಮಿಸ್ಟ್ ಬುಕ್ಕಲ್ಲಿರೋ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಈಗ ನಾನು ಹಾಗೆ ಆರ್ಯ ಸರ್ನ ಹುಡುಕ್ತಾ ಇದ್ದೀನಿ. ಈಗ ಅಮ್ಮ ಹೇಳಿರೋದು ಸಹ ಸುಳುವಾಗಿರ್ಬೋದು. ತಡ ಮಾಡಬೇಡ, ಈ ಕೂಡಲೇ ಈಗಲೇ ನಾ ಹೇಳಿದ ಕೆಲಸ ಮಾಡು. ಅದೇ ಸರ್, ಅವನು ಮೇಡಮ್ ವಾಪಸ್ ಮನೆ ಕಡೆಗೆ ಹೋಗ್ತಿದ್ದಾರೆ. ಏನ ಮನೆ ಕಡೆ ಹೋಗ್ತೀಯಾಳ? ಆರನ್ನು ಹುಡ್ಕೊಂಡು ಹೋಗ್ತೀಯಾಳೆ ಅಂತ ಹೇಳಿದೆ ಇಷ್ಟೊತ್ತು? ಹೌದು ಸರ್, ಆದರೆ ಏನಾಯ್ತೋ ಗೊತ್ತಿಲ್ಲ, ಈಗ ಮನೆ ಕಡೆಗೆ ಹೋಗ್ತಿದ್ದಾರೆ ಸರ್. ಏನಾಯ್ತು ಇವಳಿಗೆ? ಆರಿನ ಹುಡ್ಕೋದ್ಬಿಟ್ಟು ಮನೆ ಕಡೆ ಯಾಕೆ ಹೋಗ್ತಿದ್ದಾಳೆ? ಅಲ್ಲೇನಾದ್ರೂ ತೊಂದರೆ ಆಗಿರ್ಬೋದಾ? ಸರ್, ಹಲೋ, ಅವ್ರ ಜೊತೆ ಮೀರಾ ಮೇಡಮ್ ಸಹ ಇದ್ದಾರೆ ಸರ್. ದಡ್ ನನ್ನ ಮಗನೇ, ಇದನ್ನ ಮೊದಲೇ ಹೇಳೋದಲ್ವಾ? ಮೋಸ್ಟ್ಲಿ ಮೀರಾ ಮಧ್ಯೆ ಸಿಕ್ಕಿ ಇದೆಲ್ಲ ಅವಳಿಗೆ ಗೊತ್ತಾಗಬಾರ್ದು ಅಂತ ಅನು ಅನ್ಕೊಂಡ್ಲೋ ಏನೋ ಇರ್ಲಿ ಬಿಡು. ಈಗ ಅನೂನ್ ಬಿಟ್ಬಿಡು. ನಾನು ಹೇಳಿದಾಗೆ ಕಾರ್ ಆಕ್ಸಿಡೆಂಟ್ ಮಾಡೋ. ಸರಿ ಸರ್. ಈ ಅನು ಯಾಕೆ ಮನೆ ಸೇರೋ ಪ್ಲಾನ್ ಮಾಡಿದ್ಲು? ಮನೆಗೆ ಹೋದ್ರೆ ಏನಂತೆ, ಹೇಗಿದ್ರು ಗೂಡಿಂದ ಹತ್ತಿ ಹಾರ್ ಬರಲೇಬೇಕು. ಆರ್ಯ ಸಿಗೋವರೆಗೂ ಅವಳ ಮನೇಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದು ನನಗೆ ಗೊತ್ತಿದೆ. ಅವಳು ಆರಿನ ಹುಡುಕೊಂಡು ಬರಲೇಬೇಕು. ಅಟ್ಲೀಸ್ಟ್ ಫೋನ್ ಮಾಡಿದ್ರು ಹೇಳ್ಬೋದಲ್ವಾ ಇಂಥ ಜಾಗಕ್ಕೆ ಹೋಗಿದ್ದೀನಿ ಅಂತ. ಅದೂ ಇಲ್ಲ. ದಾದಾಗಿಂತ ಇವರು ಏನು ಕಡಿಮೆ ಇಲ್ಲ. ಇವ್ರು ಹಿಡ್ದಿದೆ ಹಠ. ನಾನು ಹೋಗ್ಬೇಡ ಅಂತ ಎಷ್ಟು ಕೇಳ್ಕೊಂಡೆ, ನನ್ನ ಮಾತೇ ಕೇಳಲಿಲ್ಲ. ಈಗ ನನ್ನ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಆ್ಯಂಡ್ ಅಮ್ಮಗೂ ಇದು ದೊಡ್ಡ ವಿಷಯ ಅಂತ ಅನಿಸ್ತಿಲ್ಲ. ನಾನೊಬ್ಬ ಸಂಕಟ ಅನುಭವಿಸ್ತಾ ಇದ್ದೀನಿ. ಮೀರಾ, ಅದಕ್ಕೆ ಒಂದು ನಿಮಿಷ. ಮೀರಾ, ಐ ಆಮ್ ಸೋ ರಿಲೀವ್ಡ್ ಯು ವಿತ್ ಅದಕ್ಕೆ. ಬೈ ದ ವೇ, ದಾದಾ ಬಗ್ಗೆ ಅಥವಾ ಜೇಂಡೆ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ ನಿಮಗೆ? ಸಿಕ್ತು. ಏನತ್ತಿಗೆ? ಆದ್ರೆ ಕಣ್ಣು ಕಾಣಿಸೋ ಕ್ಲೂ ಅಲ್ಲ ಬಾವ. ನನ್ನ ಮನಸ್ಸಿಗೆ ಕೆಲವೊಂದು ಕ್ಲೂ ಸಿಗ್ತಿದೆ. ಸಿಗೋ ಒಂದೊಂದು ಸಣ್ಣ ಕ್ಲೂ ಸಹ ನಾನು ಬಿಡಲ್ಲ. ಆಗೋ ಎಲ್ಲದಕ್ಕೂ ಒಂದು ಉದ್ದೇಶ ಇದ್ದೇ ಇರತ್ತೆ. ಮನ್ಸು ಕ್ಲೂ ಸಿಕ್ಕಿದೆ ಅಂದ್ರೆ ಏನರ್ಥ ಅದಕ್ಕೆ? ಇದನ್ನೇ ನಾನು ಕೇಳಿದೆ ಸರ್, ಬಟ್ ಅನ್ನೋದೇ ಆದಂಥ ಓನ್ ಲಾಜಿಕ್ ಇದೆ. ಐ ಡೋಂಟ್ ನೋ ಹೌ. ಈಗ ಅದೆಲ್ಲ ಮುಖ್ಯ, ಮುಂದೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಆದ್ರೂ ಅದಕ್ಕೆ ನೀವು ಇಷ್ಟೊತ್ತಲ್ಲೆಲ್ಲ ಓಡಾಡೋದು. ಬಾವ ಪ್ಲೀಸ್. ಅದಕ್ಕೆ ಬಾವ ಪ್ಲೀಸ್ ಬಾವ, ಈಗ ನಾನಿರೋ ಪರಿಸ್ಥಿತಿಲಿ ಎಲ್ಲದಕ್ಕೂ ನನ್ನಿಂದ ಉತ್ತರ ಕೊಡೋದಕ್ಕಾಗ್ತಿಲ್ಲ. ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ. ಅನು, ನಾನೀಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ, ಬಟ್ ಕಂಪ್ಲೇಂಟ್ ಕೊಡೋದೇ ಬೆಟರ್ ಅಂತ ನಂಗೆ ಅನಿಸ್ತಾ ಇದೆ. ವಾಟ್ ಯು ಥಿಂಕ್? ನೋ ವೇ ಮೀರಾ. ಯಾಕೆ ಸರ್? ಅಲ್ಲ, ಇದನ್ನೇ ನಾನು ಹೇಳಿದಾಗ ಅಮ್ಮ ತುಂಬ ಅಗೇನ್ಸ್ಟಾಗಿ ಮಾತಾಡ್ಬಿಟ್ರು. ನಮ್ಮನೆ ವಿಷಯದಲ್ಲಿ ಪೊಲೀಸವ್ರನ್ನೆಲ್ಲ ಇನ್ವಾಲ್ವ್ ಮಾಡೋದು ಬೇಡ ಅಂತ ಹೇಳಿದ್ರು. ನಾನು ಏನು ಮಾಡಲಿ ಮೀರಾ?
ಇನ್ನು ಅವ್ರ ವಿರುದ್ಧ ನಾನೇನಾದರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅಮ್ಮ ತುಂಬ ಅಪ್ಸೆಟ್ ಆಗ್ತಾರೆ. ದಾದಾ ಇದ್ದಾಗ ಅವ್ರೇನಾದರೂ ಹೇಳಿದ್ರೆ ಅದೇ ಫೈನಲ್ ಅಂತ ನಾವೆಲ್ಲರೂ ಒಪ್ಕೋತಾ ಇದ್ವಿ. ಬಟ್ ಈಗಿನ ಪರಿಸ್ಥಿತಿ ನೋಡಿ ಮೀರಾ, ಅವರೇ ಇಲ್ಲ. ಆ್ಯಂಡ್ ಈ ಪರಿಸ್ಥಿತಿಗೆಲ್ಲ ಕಾರಣ ಅವರೇನೆ. ಐ ಆಮ್ ಜಸ್ಟ್ ಸ್ಟಕ್. ಅಮ್ಮ, ಏನನು? ನೋಡಿ, ನಿಮಗೆ ಗೊತ್ತಾಗತ್ತೆ. ಅಮ್ಮ, ಅಮ್ಮ, ನೀವು ನಿಜವಾಗ್ಲೂ ಆರ್ಯ ಸರ್ನ ಯಾವಾಗ ಮೊದಲು ನೋಡಿದ್ದು? ಇದಕ್ಕೂ ಅದಕ್ಕೂ ಏನ್ ಸಂಬಂಧನು? ನೀವು ಹೇಳೋ ಉತ್ತರದಿಂದಾನೇ ಸಂಬಂಧ ಇದೆಯಾ ಅಂತ ತಿಳ್ಕೋಬೇಕು. ಅದಕ್ಕೆ ಉತ್ತರ ನಿನಗೆ ಗೊತ್ತೇ ಇದೆಯಲ್ಲ ಅನು. ಅಷ್ಟಕ್ಕೂ ಇದೆಲ್ಲ ಏನನು? ಆರ್ಯನ್ ಸ್ಕೂಲ್ ಡೀಟೇಲ್ಸ್ ಎಲ್ಲ ಯಾಕೆ ತಂದಿದ್ಯಾ? ನನ್ನ ಗಂಡ ಎಲ್ಲಿ ಹೋಗಿದ್ದಾರೆ ಅಂತ ಜೋಗ್ತಾವನ್ನ ಕೇಳಿದಾಗ ಅವ್ರೀಗ ಹೋಗಿರೋ ದಾರಿನ ತಿಳ್ಕೋಬೇಕು ಅಂದ್ರೆ ಅವ್ರ ಹಿಂದೆ ನಡೆದ್ ಬಂದ ದಾರಿನೂ ತಿಳ್ಕೋಬೇಕು ಅಂತ ಹೇಳಿದ್ಲು. ಅದಕ್ಕೆ ಅಮ್ಮ, ಹಿಂದಿನ ದಾರಿನ ನೋಡ್ತಿದ್ದೀನಿ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಈ ವಿಷಯದಲ್ಲಿ ನನಗೆ ಸಹಾಯ ಮಾಡೋರು ನೀವೊಬ್ಬರೇ ಅಮ್ಮ. ಎಲ್ಲಾನು ಮತ್ತೆ ಮೊದಲಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ. ನಾನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಬಾಕಿ ಇದೆ ಅಂತ ಜೋಗ್ತಾವ ಹೇಳಿದಾಳೆ. ಹೌದಾ ಅಮ್ಮ? ನಾನು ತಿಳ್ಕೊಬೇಕಾಗಿರೋದು ಏನ್ ಬಾಕಿ ಇದೆ ಅಮ್ಮ? ಯಾಕಮ್ಮ ನೀವೇನು ಮಾತಾಡ್ತಿಲ್ಲ? ನೀನೇನೇನೋ ಯೋಚನೆ ಮಾಡಬೇಡ ಅನು. ಆರ್ಯ ಹೋದವನು ಅವನೇ ವಾಪಸ್ ಬರ್ತಾನೆ. ಬರ್ಲಿಲ್ಲ ಅಂದ್ರೆ? ಹೇಳಿ ಅಮ್ಮ. ಬಂದೇ ಬರ್ತಾನೆ. ಹೇಗೆ ಹೇಳ್ತೀರಾ? ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಹರ್ಷ ಭಾವ ಹೇಳ್ದ ಹಾಗೆ ನಾವು ಕಂಪ್ಲೇಂಟ್ ಕೊಡೋದೇ ಸರಿ ಅನ್ನಿಸ್ತಿದೆ. ಬೇಡ ಅನ್ನಲ್ಲ, ಪದೇ ಪದೇ ಎಷ್ಟು ಸತಿ ಹೇಳೋದನು? ಅವನಿಲ್ಲಿದ್ದಾಗ್ಲೂ ಹೀಗೆ ಎಷ್ಟೋ ಸಲ ಮಾಯ ಆಗಿದ್ದಾನೆ. ಕಂಟ್ಕಟ್ಲೆ ಆ ಕೋಣೆ ಒಳಗೆ ಹೋಗಿ ಬಾಗಿಲು ಮುಚ್ಚಿ ಕೂತಿದ್ದಾನೆ. ಇದು ನನ್ಗೇನು ಹೊಸದಲ್ಲ. ಈ ಹಿಂದೆ ಅವ್ರು ಹೋಗಿದ್ದಕ್ಕೂ ಈಗ ಹೋಗಿರೋದಕ್ಕೂ ವ್ಯತ್ಯಾಸ ಇದೆ ಅಮ್ಮ. ಅವ್ರ ಮನೇಲಿಲ್ಲ ಅಂದ್ರು ಇಂಥ ಜಾಗದಲ್ಲಿದ್ದಾರೆ ಅನ್ನೋದು ಗೊತ್ತಿತ್ತು. ಆದ್ರೆ ಈಗ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ. ಜೇಂಡಿನ ಹುಡ್ಕೊಂಡು ಹೋಗಿದಾನಲ್ಲ, ಬರ್ತಾನೆ. ಚೇಂಡಿ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ ಅಮ್ಮ. ನೀನ್ ಏನೇ ಹೇಳಿದ್ರು ನನ್ನ ಉತ್ತರ ಇಷ್ಟೇ ಅನ್ನು. ಅವನು ವಾಪಸ್ ಬರ್ತಾನೆ. ಐ ಆಮ್ ರಿಯಲಿ ಸಾರಿ ಅಮ್ಮ, ನನ್ನಿಂದ ಬೇಜಾರಾಗಿದ್ರೆ. ಹೇಳಮ್ಮ. ಅರ್ಶನದ ಕುಂಬಳ ಕಟ್ಕೊ ಅಂತ ಹೇಳಿದ್ನಲ್ಲ, ಮರಿಬೇಡ. ಸರಿ ಆಯ್ತು, ಈಗ ನೀವು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಅನ್ನು. See you soon.